ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನವನ್ನು ಮೂಡಿಸುವಂಥ ಒಂದು ಬೃಹತ್ತವಾದಂಥ ಬೆಳವಣಿಗೆಯೊಂದು ನಡೆದಿದೆ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರ ಅನರ್ಹತೆಗೆ ಸಂಬಂಧಪಟ್ಟಂತೆ ಇಂದು ಒಂದು ಮಹತ್ತರವಾದಂಥ ಬೆಳವಣಿಗೆಯೊಂದು ಕಂಡುಬಂದಿದೆ. ಪ್ರಮುಖವಾಗಿ 2023ರ ಚುನಾವಣೆಯಲ್ಲಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಟಿ ಡಿ ರಾಜೇಗೌಡ, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಎಂ ಜೀವರಾಜ್ ಅವರು ಸ್ಪರ್ಧೆಯನ್ನು ಮಾಡಿದರು. ಇವರು ಸ್ಪರ್ಧಿಸಿದ ನಂತರ ಚುನಾವಣೆಯ ಫಲಿತಾಂಶ ಪ್ರಕಟವಾಗುವ ಸಂದರ್ಭದಲ್ಲಿ ಕೇವಲ 200 ಮತಗಳ ಅಂತರದಲ್ಲಿ ಜೀವರಾಜ್ ಅವರು ಸೋಲನ್ನು ಅನುಭವಿಸಿದರು ಅಂತಂತೇಳಿ ಎಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ. ಅದು ಭಾಳ ಪ್ರಮುಖವಾಗಿ ಜೀವರಾಜ್ ಅವರು ಯಾಕೆ ಸೋಲನ್ನು ಅನುಭವಿಸಿದರು ಅಂತಂತೇಳಿ ವಿಮರ್ಶೆ ಮಾಡಿದಾಗ ಬ್ಯಾಲೆಟ್ ಪೇಪರ್ಗಳನ್ನು ಅಂದರೆ ಅಂಚೆ ಮತಗಳನ್ನು ಎಣಿಕೆ ಮಾಡುವ ಸಂದರ್ಭದಲ್ಲಿ ಸುಮಾರು 279 ಮತಗಳನ್ನು ಕ್ರಮಬದ್ಧವಾಗಿ ಪರಿಶೀಲಿಸಿ ಅವುಗಳನ್ನು ಎಣಿಕೆಯನ್ನು ಮಾಡಿಲ್ಲ ಅನ್ನೋದು ಜೀವರಾಜ್ ಅವರ ಆರೋಪವಾಗಿತ್ತು. ಕಾರಣ ಏಕೆಂದರೆ ರಿಜೆಕ್ಟೆಡ್ ವೋಟರ್ಸ್ ಅಂತೇಳಿ ಆ 279 ಮತಗಳನ್ನು ರಿಜೆಕ್ಟ್ ವೋಟ್ ಅಂತ ಡಿಕ್ಲೇರ್ ಮಾಡಿ ಅಂದಿನ ಎಲೆಕ್ಷನ್ ಕಮಿಷನರ್ ಅವರು ಟಿ ಡಿ ರಾಜೇಗೌಡರವ್ರನ್ನ ಶಾಸಕರಾಗಿ ಡಿಕ್ಲೇರ್ ಮಾಡಿದರು. ಕಾರಣ ಏನು ಅಂದರೆ ಅಲ್ಲಿನ ಸ್ಥಳೀಯ ರಾಜಕೀಯ ಒತ್ತಡ, ಸರ್ಕಾರ ಅಂದಿನ ಕಾಂಗ್ರೆಸ್ ಸರ್ಕಾರ 133 ಸೀಟ ಬಹುಮತಕ್ಕೆ ಬಂದ ನಂತರ ಜಿಲ್ಲಾಧಿಕಾರಿಗಳ ಮೇಲೆ ಒಂದು ಬೃಹತ್ತರವಾದ ಒತ್ತಡವನ್ನು ಬಿದ್ದು ಆ 279 ಮತಗಳನ್ನು ಸೈಡಿಗೆ ಬಿಸಾಕಿ ಆಗಿತ್ತು ಅನ್ನೋದು ಜೀವರಾಜ್ ಅವರ ಆರೋಪ. ಅದು ಭಾಳ ಪ್ರಮುಖವಾಗಿ ಅದೇ ದಿವಸ ಜೀವರಾಜ್ ಅವರು ಸಂಜೆ 5:30 ಅದೇ ಚುನಾವಣಾ ಆಯೋಗದ ಮುಂದೆ ಒಂದು ಕಂಪ್ಲೇಂಟನ್ನು ಲಾಂಚ್ ಮಾಡ್ತಾರೆ. ಸುಮಾರು 279 ಮತಗಳನ್ನು ಎಣಿಕೆ ಮಾಡಿಲ್ಲ, ಅಲ್ಲಿ ಅದನ್ನು ರಿಜೆಕ್ಟ್ ವೋಟ್ ಅಂತ ಡಿಕ್ಲೇರ್ ಮಾಡಿದಾರಲ್ಲಿ. ಸೊ ಅದನ್ನು ನೀವು ಮರುಪರಿಶೀಲನೆ ಮಾಡಿ ನಮಗೆ ಘೋಷಣೆ ಮಾಡಬೇಕು ಅಂತ ಕೇಳಿದಾಗ ಅವರ ಮನವಿಯನ್ನು ತಿರಸ್ಕಾರ ಮಾಡ್ತಾರೆ ಅಂದಿನ ಜಿಲ್ಲಾಧಿಕಾರಿ ಚುನಾವಣಾಧಿಕಾರಿಗಳು. ಅದರ ವಿರುದ್ಧವಾಗಿ ಡಿ ಜೀವರಾಜ್ ಅವರು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಎಲೆಕ್ಷನ್ ಪಿಟಿಷನ್ನ ಫೈಲ್ ಮಾಡ್ತಾರೆ. ಎಲೆಕ್ಷನ್ ಪಿಟಿಷನ್ ನಂಬರ್ EP 20/2023. ಈ ಪ್ರಕರಣವನ್ನು ಸುದೀರ್ಘ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಸುಮಾರು 3 ವರ್ಷಗಳ ನಿರಂತರ ಹೋರಾಟದಲ್ಲಿ ಒಂದು ಬಾರಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ರಿಪೀಟ್ ಮತ್ತು ಹೈಕೋರ್ಟ್ಗೆ ಅದನ್ನು ವಿಚಾರಣೆ ನಡೆಸಿದಂಥ ಆದೇಶ ಬರ್ತದಲ್ಲಿ ಇದರ ಬಗ್ಗೆ ಕರ್ನಾಟಕ ಉಚ್ಚ ನ್ಯಾಯಾಲಯ ದಿನಾಂಕ 6/4/2026 ಒಂದು ಮಹತ್ತರವಾದ ಆದೇಶವನ್ನು ಕೊಡ್ತದೆ. ವೀಕ್ಷಕರ ಭಾಳ ಗಮನಿಸಬೇಕಾದಂಥ ಭಾಳ ಪ್ರಮುಖ ಅಂಶವೇನೆಂದರೆ ಮೊನ್ನೆ ಕರ್ನಾಟಕ ಉಚ್ಚ ನ್ಯಾಯಾಲಯವು ಯಾವ 279 ರಿಜೆಕ್ಟ್ ವೋಟರ್ಸ್ ಅಂತ ಇದ್ದಾರೆ ಆ ವೋಟುಗಳನ್ನು ಮರುಪರಿಶೀಲನೆಯನ್ನು ಮಾಡಿ, ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದು, ಆ ವೋಟ್ಗಳನ್ನು ಪರಿಶೀಲನೆ ಮಾಡಿ ಅವು ವ್ಯಾಲಿಡ್ ವೋಟ್ ಅಂತ ಕಂಡು ಬಂದರೆ, ಅವು ರಿಜೆಕ್ಟ್ ವೋಟ್ ಅಲ್ಲ, ಅವು ಕ್ರಮಬದ್ಧವಾಗಿದೆ ಅಂತಂತೇಳಿ ವ್ಯಾಲಿಡ್ ವೋಟ್ ಅಂತ ಕಂಡು ಬಂದರೆ ಅಂಥ ವೋಟುಗಳನ್ನು ನೀವು ಕೌಂಟ್ ಮಾಡಬೇಕು. ಅನಿವಾರ್ಯತೆ ಬಂದರೆ 1300 ಚಿಲ್ಲರೆ ಏನು ವೋಟ್ಗಳಿದ್ದಾವೆ ಆ ವೋಟನ್ನು ಕೂಡ ಬ್ಯಾಲೆಟ್ ಪೇಪರ್ ವೋಟ್ಗಳನ್ನು ಸಂಶಯ ಬಂದರೆ ಅವನ್ನು ಕೂಡ ಕೌಂಟ್ ಮಾಡಬೇಕು ಅಂತೇಳಿ ಕರ್ನಾಟಕ ಉಚ್ಚ ಆದೇಶವನ್ನು ಕೊಟ್ಟಿದೆ. ಇಲ್ಲಿ 2 ಚಾನ್ಸ್ ಇದೆ. ಆ 279ರಲ್ಲಿ ಯಾವುದಾದ್ರೂ ವ್ಯಾಲಿಡ್ ಅಂತ ನಮಗೆ ಕಂಡು ಬರ್ಬೋದು, ವ್ಯಾಲಿಡ್ ಅಂತ ಕಂಡು ಬರ್ದೇನೂ ಇರ್ಬೋದು. 2 ಸನ್ನಿವೇಶಗಳು ಉದ್ಭವ ಆಗ್ಬೋದು. ಯಾವುದೇ ಸನ್ನಿವೇಶ ಇರಲಿ, ಉದಾಹರಣೆಗೆ ಅದರಲ್ಲಿ 279ರಲ್ಲಿ ಒಂದಿಷ್ಟು ಇಲ್ಲ ಇದು ಸರಿ ಇದೆ, ಪುನರ್ ಪರಿಶೀಲನೆ ಆದ ನಂತರ ಇದು ಸರಿ ಇದೆ ಅಂತ ನಮಗೆ ಕಂಡು ಬಂದರೆ ಅದನ್ನು ಪ್ಲಸ್ ಈ 1543 ಏನು ವ್ಯಾಲಿಡ್ ಅಂತ ಆಗಿತ್ತು ಮುಂಚೆ 2 ಸೇರಿಸಿ ಅದನ್ನು ರೀಕೌಂಟ್ ಮಾಡ್ತೀವಿ, ಮರು ಎಣಿಕೆ ಮಾಡ್ತೀವಿ. ವೆರಿಫಿಕೇಷನ್ ಅಲ್ಲ, ಮರು ಎಣಿಕೆ. ಅಲ್ಲಿ ವ್ಯಾಲಿಡ್ ಬರದೇ ಇದ್ದರೂ ಕೂಡ 1543 ಹಿಂದೆ ಏನು ವ್ಯಾಲಿಡ್ ಅಂತ ಬಂದಿತ್ತು ಅವುಗಳನ್ನು ಮತ್ತೆ ರೀಕೌಂಟ್ ಮಾಡ್ತೀವಿ. 2 ಸನ್ನಿವೇಶದಲ್ಲಿ ಈ 279ರಲ್ಲಿ ಯಾವುದು ಕಂಡು ಬರಲೂಬಹುದು, ಬರ್ದೇನೂ ಇರಬಹುದು. 2 ಸನ್ನಿವೇಶದಲ್ಲಿ ನಾವು ಮತ್ತೊಮ್ಮೆ ಆ 1543 ಅಂತ ನಾನು ನಿಮಗೆ ಸಂಖ್ಯೆ ಹೇಳ್ತಾ ಇದ್ದೀನಿ. ನನಗೆ ಏನು ಸಿಗುತ್ತೋ ಆ ಪೋಸ್ಟಲ್ ಬ್ಯಾಲೆಟಲ್ಲಿ ಎಷ್ಟು ಸಂಖ್ಯೆ ಸಿಗುತ್ತೋ ನಾನು ಅದನ್ನು ಮಾತ್ರ ರಿಕೌಂಟ್ ಮಾಡ್ತೀನಿ.
ನಾನು ಸಂಖ್ಯೆ ಹುಡ್ಕೋದಿಲ್ಲ, ನಿಮಗೆ ಸಂಖ್ಯೆ ನಾನು ಹಿಂದೆ ಇದ್ದಂಥ ಸಂಖ್ಯೆನ ಹೇಳ್ತಾ ಇದ್ದೀನಿ. ಆ 279 ರಿಜೆಕ್ಟೆಡ್ ವೋಟ್ಸ್ ಏನಿದೆ ಅದರಲ್ಲಿ ನಾವು ಸರಿಯಾಗಿದೆಯಾ ಇಲ್ವಾ ಅಂತ ಡಿಸೈಡ್ ಮಾಡುವಂಥದ್ದು. ಒಂದನೇದು, ಅಲ್ಲಿ 3 ಕವರ್ ಇರುತ್ತೆ, 2 ಕವರ್ ಇರುತ್ತೆ. ಒಂದು ಹೊರಗಡೆದು ಫಾರ್ಮ್ 13C ಅಂತ ಕರಿತೀವಿ, ಹೊರಗಡೆ ದೊಡ್ಡ ಕವರ್. ಆ 13C ಒಳಗಡೆ, ಫಾರ್ಮ್ 13C ಒಳಗಡೆ 2 ಬೇರೆ ಬೇರೆ ಡಾಕ್ಯುಮೆಂಟ್ ಇರಬೇಕು. ಒಂದು ಫಾರ್ಮ್ 13A ಅಂದರೆ ಡಿಕ್ಲರೇಷನ್, ಆ ಮತದಾರ ಡಿಕ್ಲರೇಷನ್ ಮಾಡುವಂತೆ. ಎರಡನೇದು ಫಾರ್ಮ್ 13B, ಅದು ಕೂಡ ಒಂದು ಕವರೇ, ಫಾರ್ಮ್ 13B ಕೂಡ ಒಂದು ಕವರೇ. ಆ ಕವರ್ ಒಳಗಡೆ ಪೋಸ್ಟಲ್ ಬ್ಯಾಲೆಟ್ ಇರುತ್ತೆ. ಸೊ ಹೊರಗಡೆ ಒಂದು ದೊಡ್ಡ ಕವರು 13C, ಅದ್ರ ಒಳಗಡೆ ಒಂದು ಡಿಕ್ಲರೇಷನ್ 13A ಇರಬೇಕು, ಜೊತೆಗೆ ಇನ್ನೊಂದು ಕವರು 13B, ಆ ಕವರ್ ಒಳಗಡೆ ಪೋಸ್ಟಲ್ ಬ್ಯಾಲೆಟ್ ಇರಬೇಕು. ಈಗ ನಾವು ಯಾವಾಗ ವೆರಿಫಿಕೇಷನ್ ಹೇಗೆ ಮಾಡ್ತೇವೆ ಅಂತ ಹೇಳಿದ್ರೆ, ಆ 13A ಡಿಕ್ಲರೇಷನ್ ಏನಿದೆ ಒಳಗಡೆ, ನಾನು ದೊಡ್ಡ ಕವರ್ ಓಪನ್ ಮಾಡಿದಾಗ ನನಗೆ 13A ಡಿಕ್ಲರೇಷನ್ ಕಂಡು ಬಂದಿಲ್ಲ ಅಂದರೆ ರಿಜೆಕ್ಟ್. ಇರಲೇಬೇಕು, 13A ಡಿಕ್ಲರೇಷನ್ ಇರಲೇಬೇಕು, ಇರುತ್ತಲ್ವ ಅಂದರೆ ಇರಬೇಕಲ್ಲ. ಅಲ್ಲಲ್ಲ, ನಾನು ಅದಕ್ಕಿನ್ನೂ ಹೋಗಿಲ್ಲ, ನನ್ನ ಕಣ್ಣಿಗೆ ಅದು ಕಾಣಿಸಿಲ್ಲ ಅಂದರೆ ರಿಜೆಕ್ಟು. 13A ಡಿಕ್ಲರೇಷನ್ ಆಯ್ತಾ, ಆ ಡಿಕ್ಲರೇಷನ್ ಘೋಷಣೆನೇ ಕಾಣಿಸಿಲ್ಲ ಅಂದರೆ ಹೌದು, ಅವ ರಿಜೆಕ್ಟು. ಎರಡನೇದು, ಡಿಕ್ಲರೇಷನ್ ಇದೆ, ನಾನು ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ವೋಟರು ಮತದಾರ ತನ್ನ ಸಹಿ ಮಾಡಿಲ್ಲ, ಆವಾಗಲೂ ರಿಜೆಕ್ಟ್. ಅಥವಾ ಓಪನ್ ಮಾಡಿದಾಗ ಮತದಾರನ ಸಹಿ ಇದೆ, ಆ ಗೆಜೆಟೆಡ್ ಆಫೀಸರ್ ಏನಿದ್ದಾರೆ ಒಬ್ಬರು ಅಟೆಸ್ಟ್ ಮಾಡಬೇಕು, ಮತದಾರ ನನಗೆ ಪರಿಚಯದವನಿದ್ದಾನೆ, ನಾನು ನೋಡಿದ್ದೀನಿ, ಇವನೇ ಅಂತ ಅಟೆಸ್ಟ್ ಮಾಡಬೇಕು. ಆ ಅಟೆಸ್ಟೇಷನ್ ಇಲ್ಲ ಅಂದರೆ ಅವಾಗ ರಿಜೆಕ್ಟ್ ಮಾಡ್ತೀನಿ. ಒಂದೇ ಮತದಾರನ ಸಹಿ ಇಲ್ಲ ಅಂದರೆ, ಇನ್ನೊಂದು ಅಟೆಸ್ಟೇಷನ್ ಇಲ್ಲ ಅಂದರೆ ಆವಾಗ ನಾನು ರಿಜೆಕ್ಟ್ ಮಾಡ್ತೀನಿ. ಇದು ನಾನಾಗಿ ಹೇಳ್ತಾ ಇಲ್ಲ, ಹ್ಯಾಂಡ್ ಬುಕ್, ಇಲ್ಲಿ ಚುನಾವಣೆ ಆಯೋಗದ ಹ್ಯಾಂಡ್ ಬುಕ್ ಪ್ರಕಾರ ಹೇಳ್ತಾರೆ. ಇನ್ನೊಂದು, ಆ ಡಿಕ್ಲರೇಷನ್ ಮೇಲೆ ಪೋಸ್ಟಲ್ ಬ್ಯಾಲೆಟ್ನ ಸೀರಿಯಲ್ ನಂಬರ್ ಬರೆದಿರ್ತಾರೆ. ಸೀರಿಯಲ್ ನಂಬರ್, ಡಿಕ್ಲರೇಷನ್ ಮೇಲೆ ಇರ್ತಕ್ಕಂಥ ಸೀರಿಯಲ್ ನಂಬರ್ಗೂ ಇನ್ನೊಂದು ಡಿಕ್ಲರೇಷನ್ ಜೊತೆ ಒಂದು ಕವರ್ ಇರುತ್ತೆ ಅಂತ ಹೇಳಿದೆ ನೋಡಿ, ಇನ್ನೊಂದು ಕವರು, ಅದ್ರ ಒಳಗಡೆ ಪೋಸ್ಟಲ್ ಬ್ಯಾಲೆಟ್ ಇರುತ್ತೆ ಅಂತ ಹೇಳಿದೆ ನೋಡಿ, ಸೀರಿಯಲ್ ನಂಬರ್ ಬರೆದಿರ್ತಾರೆ. ಡಿಕ್ಲರೇಷನಲ್ಲಿ ಬರೆದಿರೋ ಸೀರಿಯಲ್ ನಂಬರ್ಗೂ ಪೋಸ್ಟಲ್ ಬ್ಯಾಲೆಟ್ನ ಸೀರಿಯಲ್ ನಂಬರ್ಗೂ ಆ ಕವರ್ ಹೊರಗಡೆ ಬರೆದಿರ್ತಕ್ಕಂಥ ಪೋಸ್ಟಲ್ ಬ್ಯಾಲೆಟ್ನ ಸೀರಿಯಲ್ ನಂಬರು ಸೇಮ್ ಇರಬೇಕು. ಅದರಲ್ಲೂ ಕೂಡ ವ್ಯತ್ಯಾಸ ಇದ್ದರೆ ನಾನು ರಿಜೆಕ್ಟ್ ಮಾಡ್ತೀನಿ. ಇದಿಷ್ಟು ನಾವು ರಿಜೆಕ್ಟ್ ಮಾಡುವಂತಹ ಪ್ರಧಾನ. ಬ್ಯಾಲೆಟ್ ಏನು ಕೌಂಟಿಂಗ್ ಮಾಡಿದಾಗ ಆವಾಗ ಎಲ್ಲ ವ್ಯಾಲಿಡ್ ಅಂತ ಆಗಿದೆ ಈಗ 1543. ಆವಾಗಲೂ ಕೂಡ ನನಗೆ ಈ ಎಣಿಕೆ ಸರಿ ಆಗಿಲ್ಲ, ವೋಟು ಒಬ್ಬರು ಜಾಗದಲ್ಲಿ ಇಬ್ಬರು ಕೊಟ್ಟಿರುವಂಥದ್ದು ಅದು ಕೌಂಟ್ ಆಗಿರ್ಬೋದು, ಅಂಥ ಸನ್ನಿವೇಶ ಬಂದರೂ ಕೂಡ ನಾನು ರಿಜೆಕ್ಟ್ ಮಾಡ್ತೀನಿ. ಅಥವಾ ಯಾರಿಗೂ ವೋಟ್ ಕೊಡದೇ ಇರುವಂಥದ್ದು, ಒಬ್ರಿಗಿಂತ ಹೆಚ್ಚಿಗೆ ಕ್ಯಾಂಡಿಡೇಟ್ ಅಭ್ಯರ್ಥಿಗಳಿಗೆ ವೋಟ್ ಕೊಟ್ಟಿರುವಂಥದ್ದು ಸ್ಪಷ್ಟ ಇಲ್ಲದೆ ಇರುವಂಥದ್ದು, ನನಗೆ ಡಿಸೈಡ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಇವ್ರು ಯಾರಿಗೆ ಮತವನ್ನು ಕೊಟ್ಟಿದ್ದಾರೆ ಅಂತ ಡಿಸೈಡ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಅಂಥ ಸನ್ನಿವೇಶದಲ್ಲೂ ಕೂಡ ನಾನು ರಿಜೆಕ್ಟ್ ಮಾಡ್ತೇನೆ. ಅಥವಾ ಮತದಾರ ತನ್ನ ಐಡೆಂಟಿಟಿಯನ್ನು ಅಲ್ಲಿ ತೋರಿಸಿದ್ರೆ ಹೆಸರು ಬರೆಯುವಂಥದ್ದು, ವೋಟ್ ಜಾಗದಲ್ಲಿ ಅಭ್ಯರ್ಥಿ ಸ್ಪೇಸಲ್ಲಿ ಹೆಸರು ಬರೆದಿರುವಂಥದ್ದು, ಆ ರೀತಿ ಇದ್ದರೂ ಕೂಡ ನಾವು ರಿಜೆಕ್ಟನ್ನು ಮಾಡ್ತೀವಿ. ಇದು ಮುಖ್ಯ ಕಾರಣ, ಪ್ರಮುಖ ಕಾರಣಗಳು. ಈ ಆದೇಶದ ಅನ್ವಯ ಅಂದಿನ ಜಿಲ್ಲಾಧಿಕಾರಿಯಾದಂಥ NM ನಾಗರಾಜ್ರವರು ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶಕ್ಕೆ ವಿರುದ್ಧವಾಗಿ ನಾವೇನು ನಡ್ಕೊಂಡ್ರೆ ಕಂಟೆಂಪ್ಟ್ ಆಗ್ತದೆ, ಕೋರ್ಟಿಂದ ನಮ್ಗೆ ಶಿಕ್ಷೆ ಆಗ್ತದೆ ಅಂತಂತೇಳಿ ಯಾವುದೇ ಒತ್ತಡ ಬಂದರೂ ಕೂಡ ಅಲ್ಲಿ ಅವರು ಕ್ರಮಬದ್ಧವಾಗಿ ಒಂದು ಓಟನ್ನು ವ್ಯತ್ಯಾಸ ಆಗದ ರೀತಿಯಲ್ಲಿ ಭದ್ರತೆಯ ಮುಖಾಂತರ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡು ಕೌಂಟ್ ಮಾಡಿದಾಗ ಸುಮಾರು 53 ಮತಗಳಲ್ಲಿ, ಅಂದರೆ ಯಾವುದು ರಿಜೆಕ್ಟೆಡ್ ವೋಟ್ ಅಂತ ಹೇಳಿದ್ರು ಅವು ರಿಜೆಕ್ಟ್ ವೋಟ್ ಅಲ್ಲ, ಅವು 279 ವೋಟ್ಗಳು ಕೂಡ ವ್ಯಾಲಿಡ್ ವೋಟು ಅಂತ ಕಂಡು ಬಂದ ನಂತರ, ಭಾಳ ಪ್ರಮುಖವಾದ ಅಂಶ ವೀಕ್ಷಕರೇ, ಇದು ಯಾವ ರಿಜೆಕ್ಟ್ ವೋಟ್ ಅಂತ ಹೇಳಿದ್ರು ಆ ವೋಟ್ಗಳು ರಿಜೆಕ್ಟೆಡ್ ವೋಟ್ ಅಲ್ಲ, ಅವು ವ್ಯಾಲಿಡ್ ವೋಟು ಅಂತ ಡಿಕ್ಲೇರ್ ಮಾಡ್ತಾರೆ ಫಸ್ಟು. ಈ ವೋಟ್ಗಳು ಯಾವ ರಿಜೆಕ್ಟ್ ಆಗಿಲ್ಲ, ಕ್ರಮಬದ್ಧವಾಗಿದ್ದಾವೆ ಅಂತೇಳಿ.
ಆ ಡಿಕ್ಲೇರ್ ಮಾಡಿದಂಥ ಆ ಓಟುಗಳನ್ನು ಕೌಂಟ್ ಮಾಡಿದಾಗ 53 ಮತಗಳಲ್ಲಿ ಡಿ ಜೀವರಾಜ್ ಅವರು ಜಯಶಾಲಿಯಾಗಿ ಆಗ್ತಾರೆ. ಇಲ್ಲಿ ರಾಜ್ಯ ಸರ್ಕಾರ ಭಾಳ ಕಾಂಗ್ರೆಸ್ ಆಡಳಿತ ರಾಜ್ಯ ಸರ್ಕಾರ ಭಾಳ ಒತ್ತಡ ಆಗ್ತಾರೆ. ಡಿ ಕೆ ಶಿವಕುಮಾರ್ ಅವ್ರು ಮಾತಾಡಿದ್ದು ನಾವು ನೋಡಿದ್ದೀವಿ, CM ಅವ್ರು ಮಾತಾಡಿದ್ದು ನಾವು ನೋಡಿದ್ದೀವಿ. ಇಲ್ಲಿ ಭಾಳ ಅತಿ ಹೆಚ್ಚಿನ ಪ್ರೆಸರ್ ಬಿದ್ದಾಗ ಅದನ್ನು ಗೌಪ್ಯವಾಗಿ ಒಂದು ದಿವಸ ತಡೆ ಹಿಡಿತಾರೆ. ಅದಾದ ನಂತರ ದಿನಾಂಕ 3ನೇ ತಾರೀಕು 5ನೇ ತಿಂಗಳು 2026ನೇ ಇಸ್ವಿಯತ್ತ ಅಲ್ಲಿನ ಜಿಲ್ಲಾಧಿಕಾರಿ ರಿಟರ್ನಿಂಗ್ ಆಫೀಸರು ಡಿಕ್ಲೇರ್ ಮಾಡ್ತಾರೆ. ಅಸೆಂಬ್ಲಿ 123 ಶೃಂಗೇರಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ DN ಜೀವರಾಜ್ ಅವರು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಂಥವರು ಸುಮಾರು 53 ಮತಗಳಲ್ಲಿ ಜಯಶಾಲಿಯಾಗಿದ್ದಾರೆ ಅಂತಂದೇಳಿ ಡಿಕ್ಲೇರ್ ಮಾಡಿ ಅವರಿಗೆ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ಫಾರ್ಮ್ 21C ಡಾಕ್ಯುಮೆಂಟ್ಸ್ ಕೂಡ ಕೊಡ್ತಾರೆ. ಇಲ್ಲಿ ಇದ್ರ ನಂತರ ಹಗ್ಗ ಜಗ್ಗಾಟದಲ್ಲಿ ಇವರು ರಾಜಕೀಯ ದೊಂಬರಾಟವನ್ನು ನೋಡಿ ಅವ್ರಿಗೆ ಬೈದು ಇವ್ರಿಗೆ ಬೈದು ಆಡಳಿತ ಪಕ್ಷ ವಿರೋಧ ಪಕ್ಷ ಕಚ್ಚಾಡಿ ಲಾಸ್ಟಿಗೆ ಸ್ಪೀಕರ್ ಮನೆ ಹತ್ರ ಬರ್ತದೆ. ಇದು ಸ್ಪೀಕರ್ ಬಂದು ಅವ್ರನ್ನ ಓತು ಕೂಡ ಕೊಡ್ತಾರೆ ಅವ್ರಿಗೆ. ಇಲ್ಲಿ ಬಟ್ ಇನ್ನೊಂದು ದುರಂತ ಏನು ಅಂತ ಅಂದರೆ ನೇರವ ಸ್ಪೀಕರ್ ಕೂಡ ಇವನ್ನ ಕನ್ಸಿಡರ್ ಮಾಡಲ್ಲ. ಇಡೀ BJP ಪರ್ವ ಹೋಗ್ತದೆ ರಾಜ್ಯಪಾಲರ ತಕ್ಕ ಹೋಗಿ ಅವರ ಅಳಲನ್ನು ತೋರ್ಕೊಂಡಾಗ ಅವ್ರು ಅಲ್ಲಿಂದ ರೆಕಮೆಂಡ್ ಮಾಡ್ತಾರೆ, ಬಂದು ಇಲ್ಲಿ ಅವ್ರಿಗೆ ಜೀವರಾಜ್ ಅವ್ರನ್ನ MLA ಡಿಕ್ಲೇರ್ ಮಾಡ್ತಾರೆ. ಇದರ ವಿರುದ್ಧವಾಗಿ ಭಾಳ ಇನ್ನೊಂದು ವಿಪರ್ಯಾಸ ಏನು ಅಂತ ಅಂದರೆ ಇದೇ ನಮ್ಮ ಮುಖ್ಯಮಂತ್ರಿಗಳು ಒಂದು ಮೌಢ್ಯ ನಿಷೇಧ ಕಾಯ್ದೆಯನ್ನು ಕೂಡ ಜಾರಿ ತಂದಿದ್ದಾರೆ. ಯಾವ ಪಕ್ಷ ಯಾವ ಸರ್ಕಾರ ಮೌಢ್ಯ ನಿಷೇಧ ಕಾಯ್ದೆಯನ್ನು ತಂತೋ ಅದೇ ಪಕ್ಷದ ನಾಯಕರಾದಂಥ TD ರಾಜೇಗೌಡರು ದೇವಸ್ಥಾನಕ್ಕೆ ಹೋಗ್ತಾರೆ ಆಣೆ ಪ್ರಮಾಣ ಮಾಡೋದಕ್ಕೆ, ಹಾಸನದಲ್ಲಿ ಪುರದಮ್ಮ ದೇವಸ್ಥಾನಕ್ಕೆ ಪತ್ರ ಚೌಡಿ ಮಾಡೋದಕ್ಕೆ. ಸೊ ಇದೆಲ್ಲ ಅಂದರೆ ಯಾವ ಮೌಢ್ಯ ನಿಷೇಧ ಮಾಡ್ತಾಯಿದ್ರು ಇವ್ರ ಜನ್ಮಗಳಿಗೆ ನಾಚಿಕೆಗಳಾಗಬೇಕು. ಯಾವ ಥರ ಅಂತ ಅಂದರೆ ಯಾರು ಕಾನೂನು ಪಾಲನೆ ಮಾಡ್ತಾರೆ, ಕಾನೂನು ಜಾರಿ ತರ್ತಾರೆ, ಅದನ್ನು ಯಾರು ಇಂಪ್ಲಿಮೆಂಟ್ ಮಾಡ್ಬೇಕಂತ ಅವ್ರಿಗೆ ಅರಿವಿಲ್ಲ, ಜನರಿಗೆ ಹೇಳ್ತಾರೆ ಅವರಲ್ಲಿ. ಸೊ ಅವರು ಯಾವಾಗ ಮೌಢ್ಯ ನಿಷೇಧ ಕಾಯ್ದೆಯನ್ನು ಜಾರಿ ತಂದರೂ ಕೂಡ ಅವರಲ್ಲಿ ದೇವಸ್ಥಾನಗಳು ಮಠ ಮಂದಿರಗಳಿಗೆ ಮತ್ತು ಕೆಲವು ಚೌಡಿ ದೇವಸ್ಥಾನಗಳಿಗೆ ಹೋಗಿ ಬಲಿಯನ್ನು ಕೊಟ್ಟು ಮಾಡುವಂಥ ಒಂದು ಯಾಗಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಇದು ರಾಜಕೀಯದಲ್ಲಿ ಒಂದು ದೊಡ್ಡ ಸಂಚಲನ ಸೃಷ್ಟಿಯಾಗ್ತದೆ. ಇಲ್ಲಿ ಏನೋ ಇರ್ಬೋದು ಅಂತೇಳಿ. ಇದರ ನಂತರ TD ರಾಜೇಗೌಡರು ಏನು ಮಾಡ್ತಾರೆ, ಮೊನ್ನೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ತಾರೆ. ಅಲ್ಲಿ ಸಿವಿಲ್ ಅಪೀಲ್ ನಂಬರ್ 7369/2026. ಸೊ ಆ ಸಿವಿಲ್ ಅಪೀಲ್ನ ಸಲ್ಲಿಸಿದ ನಂತರ ಯಾವ ವ್ಯಕ್ತಿ ಅಪೀಲ್ ಹಾಕಿರ್ತಾನೆ ಅವನಿಗೆ ಮೊದಲನೇ ಅವಕಾಶ ಇರ್ತದೆ. ಇದು ಕಾನೂನಲ್ಲಿರುವಂಥ ಒಂದು ಪ್ರಕ್ರಿಯೆ. ಇದು ಅವರು ಜೀವರಾಜ್ ಅವ್ರನ್ನ MLA ಡಿಕ್ಲೇರ್ ಮಾಡಿರೋದನ್ನು ಸ್ಟೇ ಮಾಡಬೇಕು, ಮತ್ತು ಎರಡನೇದಾಗಿ ಹೈಕೋರ್ಟ್ ಆರ್ಡರ್ನೇ ಸ್ಟೇ ಮಾಡ್ಬೇಕಂತ ಅವರು ಪ್ರೇಯರಲ್ಲಿ ಹೈಕೋರ್ಟ್ ಆರ್ಡರ್ ಏನು ಕೊಟ್ಟಿದೆ. ಇಲ್ಲಿ ಭಾಳ ಸ್ಪಷ್ಟವಾದ ಸಬ್ಜೆಕ್ಟ್ ಏನು ಅಂತ ಅಂದರೆ ಇವರು ಪ್ರೇಯರಲ್ಲಿ ಇವರು ಮತ ಮರು ಎಣಿಕೆ ಮಾಡುವ ಸಂದರ್ಭದಲ್ಲಿ ರಿಜೆಕ್ಟೆಡ್ ವೋಟ್ಗಳನ್ನು ಪರಿಶೀಲನೆ ಮಾಡಿದಾಗ ಅದು ವ್ಯಾಲಿಡ್ ಆಗಿತ್ತು ಅಂತ ಅದನ್ನು ಕೌಂಟ್ ಮಾಡಿ ಡಿಕ್ಲೇರ್ ಮಾಡಿದೆ ಅಂತ ಹೇಳಲ್ಲ ಸರ್ವೋಚ್ಚ ನ್ಯಾಯಾಲಯಕ್ಕೆ. ಭಾಳ ಸೀರಿಯಸ್ ಪಾಯಿಂಟ್ ವೀಕ್ಷಕರು. ಇದು ಮೊನ್ನೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಇವ್ರು ಏನು ಹೇಳ್ತಾರೆ ಅಂತ ಅಂದರೆ ರಿಜೆಕ್ಟೆಡ್ ವೋಟನ್ನು ಕೌಂಟ್ ಮಾಡಿ ಜೀವರಾಜ್ ಅವ್ರನ್ನ ಡಿಕ್ಲೇರ್ ಮಾಡಿದ್ದಾರೆ MLA ಆಗಿ ಅಂತ. ಕೋರ್ಟ್ ಭಾಳ ಕನ್ಫ್ಯೂಷನ್ ಆಗುತ್ತೆ ಸುಪ್ರೀಂ ಕೋರ್ಟು. ರಿಜೆಕ್ಟೆಡ್ ವೋಟನ್ನು ಹೆಂಗ್ರಿ ಕೌಂಟ್ ಮಾಡೋಕ್ಕೆ ಬರ್ತದೆ? 3 ವರ್ಷ MLA ಆಗಿರೋನ್ನ ಹೆಂಗ್ರಿ ಇಮಿಡಿಯೇಟ್ ತೆಗಿಯೋಕ್ಕಾಗ್ತದೆ ಅಲ್ಲಿ? ಸೊ ಆಗ ಸ್ಟೇ ಕೊಟ್ಬಿಡ್ತದೆ ಕೋರ್ಟು. ಭಾಳ ವಿಪರ್ಯಾಸ ಅಂತ ಅಂದರೆ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಭಾಳ ಅನುಭವ, ಭಾಳ ಹಿರಿಯರಾದಂಥ ಮುಕುಲ್ ರೋಟಗಿ ಮತ್ತು ಮತ್ತೊಬ್ಬ ಹಿರಿಯ ವಕೀಲರಾದಂಥ ಕಪಿಲ್ ಸಿಬಾಲ್ರವರು ವಾದವನ್ನು ಮಂಡಿಸ್ತಾರೆ. ಆನ್ ರೆಕಾರ್ಡ್ ಕಪಿಲ್ ಸಿಬಾಲ್ ಅವರು ಕೋರ್ಟ್ರ ಮುಂದೆ ವಾದ ಮಂಡಿಸ್ತಾ ಇದ್ರೆ ಹಿಂದ್ಗಡೆ ಒಂದು ಹೈಡ್ರಾಮಾ ನಡೀತದೆ ಅವ್ರ ಹಿಂದೆ. ಮುಕುಲ್ ರೋಟಗಿ ಅವರು ಅವರ ಭಾವನೆಗಳನ್ನು ಕೋರ್ಟ್ ಮುಂದೆ ತೋರಿಸ್ತಾರೆ. ಅಲ್ಲಿ ಇಬ್ಬಿಬ್ಬರು ವಾದಗಳು ಮಾಡ್ತಾರೆ ಕೋರ್ಟ್ಗೆ ಕನ್ಫ್ಯೂಷನ್, ಏನಪ್ಪ ಈ ಮಟ್ಟಕ್ಕೆ ಹೇಳ್ತಾ ಇದ್ದಾರೆ ಅಂತೇಳಿ. ಅವ್ರ ವಾದ ಇಷ್ಟೇ, ಇಲ್ಲಿ ಸ್ವಾಮಿ ರಿಜೆಕ್ಟೆಡ್ ವೋಟ್ ಕೌಂಟ್ ಮಾಡಿ ಡಿಕ್ಲೇರ್ ಮಾಡಿದ್ದಾರೆ, ಇಷ್ಟು ಬಿಟ್ಟು ಬೇರೆ ಸಬ್ಜೆಕ್ಟ್ ಇಲ್ಲ ಅಲ್ಲಿ. ಜೀವರಾಜ್ ಅವರ ವಕೀಲರು ವಾದವನ್ನು ಮಂಡಿಸುವ ಸಮಯಕ್ಕೆ ಕೋರ್ಟ್ ಒಂದು ಕನ್ಕ್ಲೂಷನ್ ಬಂದ್ಬಿಡ್ತದೆ. ಅದು ಇದು ರಿಜೆಕ್ಟ್ ವೋಟ್ ಕೌಂಟ್ ಮಾಡಿ ಡಿಕ್ಲೇರ್ ಮಾಡಿದರೆ ಅದಕ್ಕೆ ಸ್ಟೇ ಕೊಡ್ಬೋದು ಅಂತಂತೇಳಿ ಆರ್ಡರ್ನು ಪಾಸ್ ಮಾಡ್ತದೆ. ಮತ್ತೆ ಇನ್ನೊಬ್ಬ ವಕೀಲರು
ಎ ಗಿರಿ ಅಂತೇಳಿ ಅವರು ಕೂಡ ಕೇರಳ ಚೀಫ್ ಜಸ್ಟಿಸ್ ಆಗಿದ್ದಂಥವರು ಹಿರಿಯ ನ್ಯಾಯವಾದಿಗಳು ವಾದವನ್ನು ಮಂಡಿಸ್ತಾರೆ. ಸ್ವಾಮಿ, ನಮ್ಮ ಅಹವಾಲುಗಳನ್ನು ಕೇಳಿ ನೀವು ದಯಮಾಡಿ. ನಮ್ಮನ್ನು ರಿಜೆಕ್ಟ್ ವೋಟನ್ನು ಕೌಂಟ್ ಮಾಡಿ ನಮ್ಮನ್ನು MLA ಮಾಡಿಲ್ಲ. ನೀವು ಸ್ಪಷ್ಟವಾದ ವರದಿಯನ್ನು ಚುನಾವಣಾ ಆಯೋಗದಿಂದ ತರಿಸ್ಕೊಂಡು ಯಾವುದು ರಿಜೆಕ್ಟೆಡ್ ವೋಟ್ ಅಂತ ಹೇಳಿತ್ತು ಆ ವೋಟ್ಗಳನ್ನು ಪರಿಶೀಲನೆ ಮಾಡಿ ನೋಡಿದಾಗ ಅದು ರಿಜೆಕ್ಟ್ ವೋಟ್ಗಳಲ್ಲ, ಅದು ವ್ಯಾಲಿಡ್ ವೋಟ್ ಅಂತ ಕಂಡು ಬಂದ ನಂತರ ಆ ವೋಟ್ಗಳನ್ನು ಕೌಂಟ್ ಮಾಡಿ ನಮ್ಮನ್ನು ಡಿಕ್ಲೇರ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿ. ಸೊ ಆಗ ಕೋರ್ಟ್ಗೆ ಸ್ವಲ್ಪ ಇನ್ನೂ ಕನ್ಫ್ಯೂಷನ್ ಆಗೋಗ್ತದೆ. ಏನು ಇವರು ಅಪಿಲೆಂಟ್ ಹಾಕಿರೋದು ಸರಿನಾ ಇಲ್ಲ ರೆಸ್ಪಾಂಡೆಂಟ್ಸ್ ಸರಿನಾ ಅಂತೇಳಿ, ಅಂದರೆ TD ರಾಜಗಳು ಹೇಳ್ತಾರೆ ಸರಿನಾ ಇಲ್ಲ ಜೀವರಾಜ್ ಹೇಳ್ತಾರೆ ಸರಿನಾ. ಆಗ ಕೋರ್ಟ್ ಒಂದು ಕೆಲಸ ಮಾಡ್ತದೆ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಚುನಾವಣಾ ಆಯೋಗಕ್ಕೆ ಒಂದು ನೋಟಿಸನ್ನು ಕೊಡ್ತದೆ. ಸ್ಪಷ್ಟ ಮಾಹಿತಿಯ ದಾಖಲಾತಿಗಳೊಂದಿಗೆ ಘನ ನ್ಯಾಯಾಲಯಕ್ಕೆ ನೀವು ವರದಿಯನ್ನು ಕೊಡಬೇಕು ಅಂತ ಹೇಳಿ. ಚುನಾವಣಾ ಆಯೋಗ ಏನು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶದಂತೆ ಯಾವ ವೋಟ್ ರಿಜೆಕ್ಟ್ ವೋಟ್ ಅಂತ ಹೇಳಿದ್ದೋ ಆ ವೋಟುಗಳನ್ನು ಪರಿಶೀಲನೆ ಮಾಡಿದಾಗ ಅದು ವ್ಯಾಲಿಡ್ ವೋಟ್ ಅಂತ ಕಂಡು ಬಂದಿದೆ ಅಂತ ಗೊತ್ತಾದಾಗ ಆ ವ್ಯಾಲಿಡ್ ವೋಟನ್ನು ಕೌಂಟ್ ಮಾಡಿದಾಗ ಜೀವರಾಜ್ ಅವರು ಜಯಶೀಲರಾಗಿದ್ದಾರೆ ಅಂತ ಏನು ಘೋಷಣೆ ಮಾಡಿತ್ತೋ ಇದ್ರ ಬಗ್ಗೆ ನೀವು ಸ್ಪಷ್ಟ ವರದಿಯನ್ನು ಕೊಡಬೇಕಂತ ಸರ್ವೋಚ್ಚ ನ್ಯಾಯಾಲಯ ಕೇಳಿದಾಗ ಪಾಪ ಇದೇ NM ನಾಗರಾಜ್ ಎಂಬ ಜಿಲ್ಲಾಧಿಕಾರಿ ಇಲ್ಲ ಇವರನ್ನು MLA ಆಗಬೇಕಾಗಿಲ್ಲ MP ಆಗಬೇಕಿಲ್ಲ ಏನಾಗಬೇಕಾಗಿಲ್ಲ, ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ. ಅವರಲ್ಲಿ ಅವರು ವರದಿಯನ್ನು ಸುಪ್ರೀಂ ಕೋರ್ಟಿಗೆ ಕೊಡಲೇಬೇಕಾಯಿತು. ಈಗ ವಿರುದ್ಧ ಕೊಡೋಕ್ಕಾಗಲ್ಲ, ಅವರೇ ಡಿಕ್ಲೇರ್ ಮಾಡಿರೋದು. ಫಾರ್ಮ್ 21C ಅವರೇ ಡಿಕ್ಲೇರ್ ಮಾಡಿರೋದು, ಕೌಂಟ್ ಮಾಡಿದ್ದಾರೆ, ವಿಡಿಯೋ ಮಾಡಿದ್ದಾರೆ. ಸ್ಪಷ್ಟ ಮಾಹಿತಿಯನ್ನು ಸರ್ವೋಚ್ಚ ನ್ಯಾಯಾಲಯ ಕೊಡಬೇಕಾಯಿತು. ಆದರೆ ರಾಜಕೀಯ ಒತ್ತಡ, ನಮಗೆ ಬಂದ ಮಾಹಿತಿ ಪ್ರಕಾರ ಹಲವಾರು ರೀತಿಯ ರಾಜಕೀಯ ಒತ್ತಡ ಬಂದಾಗ ಯಾವುದಕ್ಕೂ ಮಣಿಯದೆ ಕೋರ್ಟ್ಗೆ ಎಲ್ಲರೂ ತಲೆಬಾಗಬೇಕಂತಲೇ ಕೋರ್ಟ್ಗೆ ಸ್ಪಷ್ಟ ಮಾಹಿತಿಯನ್ನು ಕೊಟ್ಟಾಗ ಇವತ್ತು ಸರ್ವೋಚ್ಚ ನ್ಯಾಯಾಲಯದಿಂದ ಕೈ ಸೇರಿದೆ ಅದು ಆ ದಾಖಲಾತಿಗಳು. ಏನಾಗ್ಬೋದು ಅದು ಮೊನ್ನೆ ಸರ್ವೋಚ್ಚ ನ್ಯಾಯಾಲಯ ತಗೊಳ್ಳೋಂಥ ಡಿಸೈಡ್ ಆಗ್ತದೆ. ಯಾವಾಗ ಸ್ಪಷ್ಟ ಮಾಹಿತಿಯನ್ನು ನಮಗೆ ಬಂದಿರೋ ಮಾಹಿತಿಯ ಪ್ರಕಾರ ಅವತ್ತು ನಡೆದಂಥ ಪ್ರಕ್ರಿಯೆಗಳನ್ನು ದಾಖಲಾತಿಯನ್ನು ಕೌಂಟ್ ಮಾಡಬೇಕಾದಂಥ ವಿಡಿಯೋಗಳನ್ನು ಮಾಡೋ ಸಂದರ್ಭದಲ್ಲಿ ಉಪಯೋಗಿಸಿದಂಥ ವಿಡಿಯೋ ಚಿತ್ರೀಕರಣವನ್ನು, ಬ್ಯಾಲೆಟ್ ಪೇಪರ್ಗಳನ್ನು ಮತ್ತು ಕೌಂಟಿಂಗ್ಸ್ ಪ್ರೊಸೀಡಿಂಗ್ಸ್ನ ಆ ಪ್ರೊಸೀಜರ್ ಏನೇ ಮಾಡಿದೆ ಪ್ರತಿಯೊಂದನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯ ಪ್ರಕಾರ ಜೀವರಾಜ್ ಅವರಿಗೆ 53 ಮತಗಳು ಬಂದಿರೋದು ಸರಿ ಅಂತ ವರದಿ ಬಂದಿದೆ ಅನ್ನೋದು ನಮಗೆ ಬಂದಿರೋ ಮಾಹಿತಿಯ ಪ್ರಕಾರ. ಯಾವಾಗ ಜೀವರಾಜ್ ಅವರ ಫೇವರ್ ಆಗಿ ಅಂತಲ್ಲ, ನ್ಯಾಯದ ಪರವಾಗಿ ವರದಿಯನ್ನು ಕೊಟ್ಟವರೆ ಅಂತ ಮಾಹಿತಿ ಸರ್ಕಾರಕ್ಕೆ ಗೊತ್ತಾದ ತಕ್ಷಣ ಸರ್ಕಾರ ರಾತ್ರೋರಾತ್ರಿ NM ನಾಗರಾಜ್ ಅವರನ್ನ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಯಿಂದ ಎತ್ತಂಗಡಿ ಮಾಡ್ತಾರೆ. ಎಷ್ಟು ಮಟ್ಟಿಗೆ ಇದೆ ಅಂದರೆ ಗೆದ್ದೋನು ಯಾರೋ, MLA ಆಗ್ತಾರೋದು ಯಾರೋ ಅಲ್ಲಿ, ಪಾಪ ಬಲಿಪಶು ಆಗಿದ್ದು ಅಲ್ಲಿನ ಜಿಲ್ಲಾಧಿಕಾರಿ. ಸೊ ಇಷ್ಟು ಮಾಹಿತಿ ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯದ ಅಂಗಳದಲ್ಲಿ ತಟ್ಟಿದೆ. ನಾಳೆ 21ನೇ ತಾರೀಕು ಮೊನ್ನೆ ಸರ್ವೋಚ್ಚ ನ್ಯಾಯಾಲಯ ವಿಚಾರಣೆ ನಡೀತದಲ್ಲಿ ತೀರ್ಪು ಏನು ಬೇಕಾದ್ರೂ ಆಗ್ಬೋದು. ಅವರು ವರದಿಯನ್ನು ಕೊಟ್ಟಿದ್ದಾರೆ. ಏನಾದರೂ ಸ್ಪಷ್ಟ ಮಾಹಿತಿಯೊಂದಿಗೆ ಯಾವ ರಿಜೆಕ್ಟೆಡ್ ವೋಟ್ ಅಲ್ಲ, ಇದು ವ್ಯಾಲಿಡ್ ವೋಟು ಅಂತ ನಾವು ಡಿಸೈಡ್ ಮಾಡಿದ್ದೀವಿ, ಆ ವೋಟು ಕೌಂಟೆಡ್ ವೋಟ್ಗಳು ಅಂತ ಕೌಂಟ್ ಮಾಡಿರೋ 53 ಮತಗಳು ಸರಿಯಾಗಿದೆ ಅಂತ ಜಿಲ್ಲಾಧಿಕಾರಿ ವರದಿ ಕೊಟ್ಟರೆ ನಾಳೆನೇ ಜೀವರಾಜ್ ಅವರು ಮತ್ತೆ ಶಾಸಕ ಸ್ಥಾನಕ್ಕೆ ಮರಳಿ ಬರಬಹುದು. ಅವರ ವರದಿ ಏನಾದರೂ ನೆಗೆಟಿವ್ ಕೊಟ್ಟಿದ್ರೆ ಅದೇ ಮತ್ತೆ ಹಳೆಯ TD ರಾಜೇಗೌಡ ಶಾಸಕರಾಗಿ ಮುಂದುವರಿಬೋದು. ಇದಾಗಿತ್ತು ಇವತ್ತಿನ ವಿಶೇಷ. ಯಾರೋ ಮಾಡಿದ ತಪ್ಪಿಗೆ ಯಾರೋ ಶಿಕ್ಷೆ ಅನ್ನಗೆ ರಾಜ್ಯ ರಾಜಕಾರಣದಲ್ಲಿ NM ನಾಗರಾಜ್ ಅವರ ತಲೆದಂಡ ಶಾಸಕರಿಗಾಗಿ ಇವತ್ತು ಬಲಿಪಶು ಆಗಿದ್ದಾರೆ.